जिसकी यादगार दुनिया की बड़ी बड़ी खुदाइयों में भी मिली है, शिवलिंग। ಅದರ ನೆನಪಾರ್ಥ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಜಗದಲ್ಲೆಲ್ಲ ಭೂಮಿಯನ್ನು ಅಗದಾಗ ಎಲ್ಲ ಕಡೆ ಸಿಕ್ಕಿದೆ. ಏನು ಸಿಕ್ಕಿದೆ? ಶಿವಲಿಂಗ. उस निराकार भगवान बाप का बड़ा रूप है। ಅದು ಆ ನಿರಾಕಾರ ಭಗವಂತ ತಂದೆಯ ದೊಡ್ಡ ರೂಪ ಆಗಿದೆ. भगवान कहते भी हैं, ಭಗವಂತ ಹೇಳ್ತಾರೆ, तुम सूक्ष्म रूप को याद नहीं कर सकते हो, ನೀವು ಸೂಕ್ಷ್ಮ ರೂಪವನ್ನು ನೆನಪು ಮಾಡ್ಲಿಕ್ಕೆ ಆಗೋದಿಲ್ಲ, तब तक बड़े रूप को ही याद करो। ಅಲ್ಲಿವರೆಗೂ ನೀವು ದೊಡ್ಡ ರೂಪವನ್ನೇ ನೆನಪು ಮಾಡ್ಕೊಳ್ಳಿ. उसका नाम भी है महादेव। ಅವರ ಹೆಸರೇ ಆಗಿದೆ ಮಹಾದೇವ. देव तो 33 करोड़ भी गाए हुए हैं, ದೇವತೆಗಳಂತೂ 33 ಕೋಟಿ ದೇವತೆಗಳು ಅಂತಾನೂ ಗಾಯನೇ ಇದೆ. लेकिन वो कैसा देवता है देवताओं के बीच में? ಆದರೆ ಅವರು ದೇವತೆಗಳ ಮಧ್ಯದಲ್ಲಿ ಯಾವ ಥರ ದೇವತೆ ಆಗಿದ್ದಾರೆ? महादेव। ಮಹಾದೇವ ಆಗಿದ್ದಾರೆ. ऊंचे ते ऊंचे देवताएं हैं 3 त्रिदेव। ಶ್ರೇಷ್ಠಕ್ಕಿಂತ ಶ್ರೇಷ್ಠ ದೇವತೆಗಳಾಗಿದ್ದಾರೆ ತ್ರಿದೇವತೆಗಳು. ब्रह्मादेव, विष्णुदेव और शंकर महादेव। ಬ್ರಹ್ಮದೇವತೆ, ವಿಷ್ಣು ದೇವತೆ ಮತ್ತು ಶಂಕರ ಮಹಾದೇವ. तो कहा जाता है देव ब्रह्मा, ಅದಕ್ಕೆ ಮತ್ತೆ ಹೇಳಲಾಗುತ್ತೆ ದೇವ್ ಬ್ರಹ್ಮ, देव विष्णु, ದೇವ ವಿಷ್ಣು. और उन दोनों से भी ऊंचा देव देव महादेव। ಮತ್ತೆ ಅವರಿಬ್ಬರಿಗಿಂತನೂ ಉನ್ನತವಾಗಿರುವಂಥವ್ರು ಯಾರಾಗಿದ್ದಾರೆ? ದೇವದೇವ ಮಹಾದೇವ ಆಗಿದ್ದಾರೆ. तो बड़ा बच्चा कौन हुआ ಮತ್ತೆ ದೊಡ್ಡ ಮಗು ಯಾರಾದ್ರು? है? बड़ा बच्चा हुआ जिस बड़े बच्चे का नाम ಮತ್ತೆ ಯಾರು ದೊಡ್ಡ ಮಗು ಆದ್ರು? ಶಂಕರನೇ ಆದ್ರು. ಮತ್ತೆ ಆ ದೊಡ್ಡ ಮಗುವಿನ ಹೆಸರನ್ನ एकमात्र नाम है संसार में, ಇಡೀ ಪ್ರಪಂಚದಲ್ಲಿ ಒಂದೇ ಹೆಸರು ಆ ರೀತಿ ಇದೆ, शिव के साथ जोड़ा जाता है। ಅವ್ರ ಹೆಸರನ್ನ ಶಿವನ್ ಜೊತೆ ಸೇರಿಸಲಾಗುತ್ತೆ. और 2500 वर्ष भक्ति मार्ग में गाया जाता है। ಮತ್ತೆ ಭಕ್ತಿ ಮಾರ್ಗದಲ್ಲಿ 2500 ವರ್ಷಗಳವರೆಗೂ ಗಾಯನೆ ನಡೆಯುತ್ತೆ. विशेषण लगा करके कहते हैं, ವಿಶೇಷಣವನ್ನು ಹಾಕ್ಬಿಟ್ಟು ಹೇಳ್ತಾರೆ, क्या शिव शंकर बोले भाले। ಶಿವಶಂಕರ್ ಭೋಲೆ ಭಾಲೆ ಅಂತ ಹೇಳ್ತಾರೆ. क्या विशेषण लगाते हैं? ಏನು ವಿಶೇಷಣೆಯನ್ನು ಹಾಕ್ತಾರೆ? बोले भगवान नहीं, ಭೋಲೆ ಭಗವಂತ ಅಲ್ಲ, शिव नाम पहला, ಶಿವನ ಹೆಸರು ಮೊದಲಾಗಿದೆ, शंकर नाम दूसरा। ಶಂಕರನ ಹೆಸರು ಎರಡನೇದಾಗಿದೆ. शिव शंकर और विशेषण भी पहला दूसरा। ಮತ್ತೆ ಶಿವಶಂಕರ ಅಂತ ಹೇಳ್ತಾರೆ. ಮತ್ತೆ ಅದರ ವಿಶೇಷಣೆನೂ ಸಹ ಫಸ್ಟ್ ಸೆಕೆಂಡ್ ಅಂತ ಹೇಳ್ತಾರೆ. बोले भाले, ಭೋಲೆ ಮತ್ತೆ ಭಾಲೆ. तो कौन सी आत्मा बोली है? ಮತ್ತೆ ಯಾವ ಆತ್ಮ ಭೋಲಿ ಆಗಿದ್ದಾರೆ? ಮುಗ್ಧ ಸ್ವಭಾವ ಉಳ್ಳುವಂಥವ್ರು ಯಾರಾಗಿದ್ದಾರೆ? शिव की आत्मा बोली है। ಶಿವನ ಆತ್ಮ ಮುಗ್ಧ ಸ್ವಭಾವ ಉಳ್ಳುವಂಥವ್ರು ಆಗಿದ್ದಾರೆ. और उनका जो मुकर्रर रथधारी बच्चा है, ಮತ್ತೆ ಅವರ ಮುಖರ ರಥಧಾರಿ ಮಗು ಯಾರಿದ್ದಾರೆ? वो भोला नहीं है, सिर्फ ಅವರು ಕೇವಲ ಮುಗ್ಧರಾಗಿರೋರಲ್ಲ, क्या है? भाला भी है। ಬಾಲ ಅಂದ್ರೆ ಮುಳ್ಳು. दुनिया का बड़े से बड़ा कांटा भी है। ಅವರು ಪ್ರಪಂಚದಲ್ಲಿ ದೊಡ್ಡಕ್ಕಿಂತ ದೊಡ್ಡ ಮುಳ್ಳು ಆಗಿದ್ದಾರೆ. भोलों के लिए भोला है, ಯಾರು ಮುಗ್ಧ ಸ್ವಭಾವ ಉಳ್ಳುವಂಥವ್ರಾಗಿದ್ದಾರೆ ಅವರಿಗೋಸ್ಕರ ಅವರು ಸಹ ಮುಗ್ಧರೇ ಆಗಿದ್ದಾರೆ. और दुखदाई कांटों के लिए बड़े से बड़ा कांटा है। ಮತ್ತೆ ಯಾರು ದುಃಖ ಕೊಡುವಂಥ ಮುಳ್ಳುಗಳಾಗಿದ್ದಾರೆ ಅವರಿಗೆ ಅವರು ದೊಡ್ಡಕ್ಕಿಂತ ದೊಡ್ಡ ಮುಳ್ಳು ಆಗಿದ್ದಾರೆ.
शिव मुकर्रर रथधारी ಮತ್ತು ಆ ಶಿವ ಮುಕರ ರಥಧಾರಿ तीसरी मूर्ति शंकर के द्वारा प्रत्यक्ष होता है। ಮೂರನೇ ಮೂರ್ತಿ ಶಂಕರನ ಮುಖಾಂತರ ಪ್ರತ್ಯಕ್ಷ ಆಗ್ತಾರೆ ಅವರು। पुरुषोत्तम संगम युग के आदि में ಪುರುಷೋತ್ತಮ ಸಂಗಮ ಯುಗದ ಆರಂಭದಲ್ಲಿ 5000 वर्ष के ड्रामा के शूटिंग पीरियड के आदि में 5000 ವರ್ಷದ ಡ್ರಾಮಾದ ಶೂಟಿಂಗ್ ಪೀರಿಯಡ್ನ ಆರಂಭದಲ್ಲಿ मनुष्य सृष्टि का बीज बोने के लिए ಮನುಷ್ಯ ಸೃಷ್ಟಿಯ ಬೀಜವನ್ನು ಬಿತ್ತಲಿಕ್ಕೋಸ್ಕರ 3 मूर्तियों को साथ लेकर के आता है। 3 ಮೂರ್ತಿಗಳನ್ನ ಜೊತೆಯಲ್ಲೇ ಕರ್ಕೊಂಡ್ ಬರ್ತಾರೆ। परंतु मनुष्य सृष्टि में पैदाइश के लिए ಆದರೆ ಮನುಷ್ಯ ಸೃಷ್ಟಿಯಲ್ಲಿ ಜನ್ಮ ತಗೊಳ್ಳಿಕ್ಕೋಸ್ಕರ बीज रूप बाप तो चाहिए ना। ಬೀಜ ರೂಪ ತಂದೆ ಅಂತೂ ಬೇಕಾಗಿದೆ ಅಲ್ವಾ। तो जब आता है और जिस मुकर्रर रथ में पहले पहले आता है ಮತ್ತೆ ಅವರು ಯಾವಾಗ ಬರ್ತಾರೆ ಮತ್ತೆ ಯಾವ ಮುಖರ ರಥದಲ್ಲಿ ಮೊಟ್ಟ ಮೊದಲು ಬರ್ತಾರೆ जिसका ब्रह्मा के मुख से निकली वेदवाणी में ಅವ್ರದ್ದು ಬ್ರಹ್ಮ ಮುಖದಿಂದ ಬಂದಿರುವಂತ ವೇದವಾಣಿಯಲ್ಲಿ इशारा दिया है। ಸೂಚನೆಗಳನ್ನ ಕೊಟ್ಟಿದ್ದಾರೆ। क्या इशारा दिया है? ಏನಂತ ಸೂಚನೆಯನ್ನ ಕೊಟ್ಟಿದ್ದಾರೆ? हैं? ಕೇಳ್ತಾ ಇದ್ದಾರೆ ಬಾಬಾ। मैं मनुष्य सृष्टि के बीज रूप में आता हूँ। ನಾನು ಮನುಷ್ಯ ಸೃಷ್ಟಿಯ ಬೀಜ ರೂಪನಲ್ಲಿ ಬರ್ತೀನಿ। मनुष्य सृष्टि रूपी जो वृक्ष है ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಏನಿದೆ उसमें बीज भी होता है। प्रथम बीज ಅದರಲ್ಲಿ ಮೊದಲನೇ ಬೀಜನೂ ಇರುತ್ತೆ, जड़ें भी होती हैं आधार मूर्त, ಬೇರುಗಳು ಸಹ ಇರುತ್ತಾರೆ ಆಧಾರ ಮೂರ್ತ, तना और टहनियां भी होती हैं, ಕಾಂಡನೂ ಇರುತ್ತೆ, ರೊಂಬೆ ಕೊಂಬೆಗಳು ಇರುತ್ತೆ, पत्ते भी होते हैं। ಎಲೆಗಳು ಇರುತ್ತೆ। लेकिन सबसे ज्यादा पावरफुल क्या होता है? ಆದ್ರೆ ಎಲ್ಲರಿಗಿಂತ ಜಾಸ್ತಿ ಪವರ್ಫುಲ್ ಏನಾಗಿರುತ್ತೆ? बीज रूप बाप ही पावरफुल है। ಬೀಜ ರೂಪ ತಂದೆನೇ ಪವರ್ಫುಲ್ ಆಗಿರ್ತಾರೆ। तो मनुष्य सृष्टि में जो सबसे पुराना है ಮತ್ತೆ ಮನುಷ್ಯ ಸೃಷ್ಟಿಯಲ್ಲಿ ಯಾರು ಎಲ್ಲರಿಗಿಂತ ಜಾಸ್ತಿ ಹಳಬರಾಗಿದ್ದಾರೆ, जिसका ना आदि है ना अंत है, ಅವ್ರದ್ದು ಆದಿನೂ ಇಲ್ಲ ಅಂತ್ಯನೂ ಇಲ್ಲ, शास्त्रों में भी कहीं नहीं दिखाया। ಶಾಸ್ತ್ರಗಳಲ್ಲೂ ಸಹ ಎಲ್ಲೂ ತೋರಿಸಿಲ್ಲ कि उसका कोई जन्मदाता है। ಅಂದ್ರೆ ಅವ್ರಿಗೂ ಜನ್ಮ ಕೊಡುವಂತವ್ರು ಯಾರಾದ್ರೂ ಇದ್ದಾರೆ ಅಂತ ಎಲ್ಲೂ ತೋರಿಸಿಲ್ಲ। और उसकी मृत्यु होते भी कभी नहीं दिखाते। ಮತ್ತೆ ಅವ್ರದ್ದು ಮೃತ್ಯು ಆಗ್ತಾ ಇರೋದನ್ನು ಎಲ್ಲೂ ತೋರಿಸಿಲ್ಲ। कृष्ण की तो मृत्यु होते भी दिखाया है ಕೃಷ್ಣಂದಂತೂ ಮೃತ್ಯು ಆಗ್ತಾ ಇರೋದನ್ನು ತೋರಿಸಿದ್ದಾರೆ, और कृष्ण को जन्म होते भी दिखाया है। ಮತ್ತೆ ಕೃಷ್ಣಂದು ಜನ್ಮ ಆಗ್ತಾ ಇರೋದನ್ನು ತೋರಿಸಿದ್ದಾರೆ। वो जिसमें आता है भगवान निराकार ಮತ್ತೆ ಆ ಭಗವಂತ ನಿರಾಕಾರ ಯಾರಲ್ಲಿ ಬರ್ತಾರೆ उसको आप समान बनाता है। ಅವರಿಗೆ ಅವ್ರು ತಮ್ಮ ಸಮಾನ ಮಾಡ್ತಾರೆ। कैसा आप समान? ಯಾವ ರೀತಿ ತಮ್ಮ ಸಮಾನ ಮಾಡ್ತಾರೆ? निराकारी, निर्विकारी, निरहंकारी बनाता है। ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿಯನ್ನಾಗಿ ಮಾಡ್ತಾರೆ। निराकारी आप समान बनाएगा ಯಾರು ನಿರಾಕಾರಿ ಆಗಿರ್ತಾರೆ ಅವರೇ ತಮ್ಮ ಸಮಾನ ಮಾಡ್ತಾರ?
तो कम से कम जो पुरुषोत्तम संगम युग है ಮತ್ತು ಕಡಿಮೆಗಿಂತ ಕಡಿಮೆ ಪುರುಷೋತ್ತಮ ಸಂಗಮ ಯುಗ ಏನಿದೆ उसमें जन्म लेने वाला मृत्यु पाने वाला बनेगा ಅದರಲ್ಲಿ ಜನ್ಮ ತಗೊಳ್ಳುವಂಥವ್ರು ಮೃತ್ಯುವನ್ನು ಪಡೆಯುವಂಥವ್ರು ಆಗ್ತಾರ या अजन्मा बनेगा ಅಥವಾ ಅಜನ್ಮ ಆಗ್ತಾರ अमरनाथ बनेगा ಅಮರನಾಥ ಆಗ್ತಾರ आप समान बनाता है ಅವರು ತಮ್ಮ ಸಮಾನ ಮಾಡ್ತಾರೆ इसका मतलब है कि सारी मनुष्य सृष्टि में ಇದರ ಅರ್ಥನೇ ಆಗಿದೆ ಇಡೀ ಮನುಷ್ಯ ಸೃಷ್ಟಿಯಲ್ಲಿ 500-700 करोड़ मनुष्य सृष्टि में 500-700 ಕೋಟಿ ಆತ್ಮಗಳ ಮನುಷ್ಯ ಸೃಷ್ಟಿಯಲ್ಲಿ एक ही आत्मा है मनुष्यों के बीच में ಮನುಷ್ಯರ ಮಧ್ಯದಲ್ಲಿ ಒಬ್ಬರೇ ಆತ್ಮ ಈ ತರ ಆಗಿದ್ದಾರೆ जो संगम युग में खास पुरुषोत्तम संगम युग में ಅವರು ವಿಶೇಷವಾಗಿ ಪುರುಷೋತ್ತಮ ಸಂಗಮ ಯುಗದಲ್ಲಿ जब भगवान बाप आते हैं ಯಾವಾಗ ಭಗವಂತ ತಂದೆ ಬರ್ತಾರೆ नरक को स्वर्ग बनाने के लिए ನರಕವನ್ನ ಸ್ವರ್ಗವನ್ನಾಗಿ ಮಾಡ್ಲಿಕ್ಕೋಸ್ಕರ ಬರ್ತಾರೆ उस समय वो पक्का 100% निश्चय बुद्धि बनती है ಆ ಸಮಯದಲ್ಲಿ ಅವರು ಪಕ್ಕಾ 100% ನಿಶ್ಚಯ ಬುದ್ಧಿ ಆಗ್ತಾರೆ बाप को पहचाना मना निश्चय बुद्धि बच्चा बना ತಂದೆಯನ್ನ ನಾವು ಗುರುತಿಸ್ಕೊಂಡಿದೀವಿ ಅಂದ್ರೆ ನಾವು ನಿಶ್ಚಯ ಬುದ್ಧಿ ಆಗಿರುವಂತ ಮಕ್ಕಳಾಗಿದ್ದೀವಿ जन्म हुआ ಜನ್ಮ ಆಯ್ತು ನಮ್ದು और बाप को भूल गया ಮತ್ತೆ ತಂದೆಯನ್ನ ನಾವು ಮರ್ತೋಗ್ಬಿಟ್ರೆ तो अनिश्चय बुद्धि मृत्यु हो गई ಮತ್ತೆ ಅನಿಶ್ಚಯ ರೂಪಿ ಮೃತ್ಯು ಆಗೋಗ್ಬಿಡುತ್ತೆ तो सन 76 जो है उसके लिए ब्रह्मा की वाणी में ही बोल दिया ಮತ್ತೆ 76ನೇ ಇಸ್ವಿ ಏನಿದೆ ಅದಕ್ಕೋಸ್ಕರ ಬ್ರಹ್ಮನ ವಾಣಿಗಳಲ್ಲೇ ಹೇಳ್ಬಿಟ್ಟಿದ್ದಾರೆ इन लक्ष्मी नारायण का जन्म कब हुआ ಈ ಲಕ್ಷ್ಮೀನಾರಾಯಣನ ಜನ್ಮ ಎಲ್ಲಾಯ್ತು ಯಾವಾಗಾಯ್ತು इशारा किया इन्हें लक्ष्मी नारायण की तरफ ಸೂಚನೆಯನ್ನು ಕೊಟ್ಟರು ಈ ಲಕ್ಷ್ಮೀನಾರಾಯಣನ ಕಡೆ जो चित्र भगवान बाप ने साक्षात्कार से बनवाई थी ಯಾವ ಚಿತ್ರವನ್ನ ಭಗವಂತ ತಂದೆ ಸಾಕ್ಷಾತ್ಕಾರದ ಆಧಾರದಿಂದ ಮಾಡಿಸಿದ್ರು उन लक्ष्मी नारायण का ಆ ಲಕ್ಷ್ಮೀನಾರಾಯಣಂದು उनके नीचे खड़े हुए राधा कृष्ण का नहीं ಅವ್ರ ಕೆಳಗಡೆ ನಿಂತಿರುವಂತ ರಾಧಾಕೃಷ್ಣಂದಲ್ಲ जन्म कब हुआ ಅವ್ರ ಜನ್ಮ ಯಾವಾಗಾಯ್ತು तो बताया 1966 की मुरली में बताया ಮತ್ತೆ 1966ನೇ ಇಸ್ವಿಯ ವಾಣಿಯಲ್ಲಿ ಹೇಳಿದ್ದಾರೆ आज से 10 वर्ष कम 5000 वर्ष हुआ ಇವತ್ತಿಗಿಂತ 10 ವರ್ಷ ಕಡಿಮೆ 5000 ವರ್ಷಗಳಾಯ್ತು तो उल्टा चक्कर घुमा दो 66 से बाद ಮತ್ತೆ 66ನೇ ಇಸ್ವಿಯಿಂದ ಉಲ್ಟಾ ಚಕ್ರವನ್ನ ತಿರುಗಿಸ್ಬಿಡಿ में और 10 वर्ष पहले ही रुक जाओ ಮತ್ತೆ ಉಲ್ಟಾ ತಿರುಗಿಸ್ಬಿಟ್ಟು 10 ವರ್ಷಕ್ಕಿಂತ ಮುಂಚೆನೆ ನಿಂತ್ಕೊಂಡ್ಬಿಡಿ तो कौन सा सन आएगा ಮತ್ತೆ ಅವಾಗ ಯಾವ ವರ್ಷ ಬರುತ್ತೆ है 1976 आता है 1966ನೇ ಇಸ್ವಿ ಬರುತ್ತೆ 76 को बाप का प्रत्यक्षता वर्ष ब्रह्मा कुमार कुमारियों ने भी जोर शोर से मनाया 76ನೇ ಇಸ್ವಿಯನ್ನ ತಂದೆಯ ಪ್ರತ್ಯಕ್ಷತಾ ವರ್ಷ ಅಂತ ಬ್ರಹ್ಮಕುಮಾರಿಯರು ಸಹ ತುಂಬಾ ಜೋರ್ಶೋರಾಗಿ ಆಚರಿಸಿದ್ರು क्योंकि ब्रह्मा की वाणी में ही जिसे वेद वाणी कहा जाता है ಯಾಕೆಂದ್ರೆ ಬ್ರಹ್ಮನ ವಾಣಿ ಏನಿದೆ ಯಾವುದಕ್ಕೆ ವೇದವಾಣಿ ಅಂತ ಹೇಳಲಾಗುತ್ತೆ बताया है भगवान बाप ने ಅದರಲ್ಲೇ ಭಗವಂತ ತಂದೆ ಹೇಳಿದ್ದಾರೆ कि लक्ष्मी नारायण का जन्म जब होता है ಈ ಲಕ್ಷ್ಮೀನಾರಾಯಣನ ಜನ್ಮ ಯಾವಾಗ ಆಗುತ್ತೆ तो नई दुनिया तैयार होती है ಅವಾಗ ಹೊಸ ಪ್ರಪಂಚ ತಯಾರಾಗುತ್ತೆ ब्रह्मा कुमार कुमारियों की ಬ್ರಹ್ಮಕುಮಾರ್ ಕುಮಾರಿಯರ ಪ್ರಪಂಚ ತಯಾರಾಗುತ್ತೆ
पुरानी दुनिया का विघटन शुरू हो जाता है। ಹಳೆ ಪ್ರಪಂಚದ ವಿಘಟನೆ ಆರಂಭ ಆಗೋಗುತ್ತೆ. किसके द्वारा? ಯಾರ ಮುಖಾಂತರ? जैसे कृष्ण वाली आत्मा ब्रह्मा के रूप में स्थापना का कार्य करती है, ಯಾವ ತರ ಕೃಷ್ಣನ ಆತ್ಮ ಬ್ರಹ್ಮನ ರೂಪದಲ್ಲಿ ಸ್ಥಾಪನೆಯ ಕಾರ್ಯವನ್ನ ಮಾಡುತ್ತೆ. ब्राह्मण धर्म की स्थापना होने के बाद ಬ್ರಾಹ್ಮಣ ಧರ್ಮದ ಸ್ಥಾಪನೆ ಆದ ನಂತರ फिर जो नौकरियों में से ब्राह्मणों की नौकरियां मानी जाती है, ಮತ್ತೆ ಬ್ರಾಹ್ಮಣರಲ್ಲಿ 9 ಪ್ರಕಾರದ ಬ್ರಾಹ್ಮಣರು ಅಂತ ಹೇಳಲಾಗುತ್ತೆ. नौकरियों में से ಮತ್ತೆ ಆ 9 ಪ್ರಕಾರದ ಬ್ರಾಹ್ಮಣರಲ್ಲಿ जो कमजोर कुरी के ब्राह्मण हैं, ಯಾರು ಕಮ್ಜೋರ್ ಬ್ರಾಹ್ಮಣರಾಗಿರ್ತಾರೆ उनका ज्ञान के आधार पर विघटन होने लगता है। ಅವ್ರದ್ದು ಜ್ಞಾನದ ಆಧಾರದ ಮೇಲೆ ವಿಘಟನೆ ಆಗ್ಲಿಕ್ಕೆ ಆರಂಭ ಆಗುತ್ತೆ. उनको भगवान की वाणी के ऊपर उतना निश्चय नहीं रहता, ಅವರಿಗೆ ಭಗವಂತನ ವಾಣಿ ಮೇಲೆ ಅಷ್ಟು ನಂಬಿಕೆ ಇರೋದಿಲ್ಲ. क्योंकि ब्राह्मण 2 प्रकार के होते हैं। ಯಾಕೆಂದ್ರೆ ಬ್ರಾಹ್ಮಣರು 2 ಪ್ರಕಾರದವ್ರು ಇರ್ತಾರೆ. एक मुखवंशावली ಒಬ್ರಂತೂ ಮುಖವಂಶಾವಳಿ ಆಗಿದ್ದಾರೆ, और दूसरे कुखवंशावली। ಮತ್ತೆ ಇನ್ನೊಬ್ರು ಕುಕುಂಶಾವಳಿ ಆಗಿದ್ದಾರೆ. मुखवंशावली ब्राह्मण ब्रह्मा से मुख से जो वाणी निकलती है भगवान की, ಮುಖವಂಶಾವಳಿ ಬ್ರಾಹ್ಮಣರು ಅಂದ್ರೆ ಬ್ರಹ್ಮ ಮುಖದಿಂದ ಭಗವಂತ ಶಿವಂದ ಏನ್ ವಾಣಿ ಬರುತ್ತೆ उस वाणी को ही भगवान मानते हैं, ಆ ವಾಣಿಗೆ ಅವ್ರು ಭಗವಂತ ಅಂತ ಮಾನ್ಯತೆ ಕೊಡ್ತಾರೆ. जिसे मुरली कहा जाता है। मुरली से प्यार माना मुरलीधर से प्यार। ಅದಕ್ಕೆ ಮುರಳಿ ಅಂತ ಹೇಳಲಾಗುತ್ತೆ. ಮತ್ತೆ ಮುರಳಿ ಜೊತೆ ಪ್ರೀತಿ ಅಂದ್ರೆ ಮುರಳೀಧರನ್ ಜೊತೆನೂ ಪ್ರೀತಿ ಇದೆ. नहीं तो भगवान क्या है? ಇಲ್ದಿದ್ರೆ ಭಗವಂತ ಏನಾಗಿದ್ದಾರೆ? भगवान तो सत्य चित्त आनंद है। ಭಗವಂತ ಅಂತೂ ಸತ್ಯ ಆಗಿದ್ದಾರೆ, ಚೈತನ್ಯ ಆಗಿದ್ದಾರೆ, ಆನಂದ ಆಗಿದ್ದಾರೆ. जो सत्य है वो ही सतयुग की स्थापना करता है। ಯಾರು ಸತ್ಯ ಆಗಿದ್ದಾರೆ ಅವರೇ ಸತ್ಯುಗದ ಸ್ಥಾಪನೆಯನ್ನ ಮಾಡುತ್ತಾರೆ. वो सत्य भगवान इस सृष्टि में आकर के ಆ ಸತ್ಯ ಭಗವಂತ ಈ ಸೃಷ್ಟಿಯಲ್ಲಿ ಬಂದ್ಬಿಟ್ಟು सच्ची बात सुनाता है। ಸತ್ಯವಾಗಿರೋ ಮಾತನ್ನೇ ಹೇಳ್ತಾರೆ ब्रह्मा के मुख से। ಬ್ರಹ್ಮನ ಮುಖದಿಂದ. जो सच्ची बातें सुनाता है ಮತ್ತೆ ಅವ್ರೇನ್ ಸತ್ಯವಾಗಿರೋ ಮಾತನ್ನ ಹೇಳ್ತಾರೆ, झूठ की दुनिया, झूठे लोग ಸುಳ್ಳಿನ ಪ್ರಪಂಚ, ಸುಳ್ಳು ಜನಗಳು उन बातों की गहराई का कोई महत्व नहीं देते। ಅವರು ಆ ಮಾತಿನ ಆಳ ಏನಿದೆ, ಗುಹ್ಯ ರಹಸ್ಯಗಳೇನಿದೆ ಅದಕ್ಕೆ ಅಷ್ಟು ಮಹತ್ವವನ್ನು ಕೊಡೋದೇ ಇಲ್ಲ ಅವರು. महत्व नहीं देते तो सत्य भगवान को नहीं पहचान पाते। ಮತ್ತೆ ಅವ್ರ ಮಹತ್ವವನ್ನು ಕೊಡೋದಿಲ್ಲ, ಅದಕ್ಕೆ ಅವ್ರು ಸತ್ಯ ಭಗವಂತನ ಗುರುತಿಸ್ಕೊಳ್ಳಿಕ್ಕೂ ಆಗಲ್ಲ. गॉड इज ए ट्रुथ कहा जाता है। ಗಾಡ್ ಇಸ್ ಟ್ರೂತ್ ಅಂತ ಹೇಳಲಾಗುತ್ತೆ. और ट्रुथ इज गॉड कहा जाता है। ಮತ್ತೆ ಟ್ರೂತ್ ಈಸ್ ಗಾಡ್ ಅಂತ ಹೇಳಲಾಗುತ್ತೆ. तो भगवान क्या है? ಮತ್ತೆ ಭಗವಂತ ಏನಾಗಿದ್ದಾರೆ? सत्य का अखूट भंडार है। ಭಗವಂತ ಏನಾಗಿದ್ದಾರೆ? ಸತ್ಯದ ಅಕೂಟ ಭಂಡಾರ ಆಗಿದ್ದಾರೆ. क्योंकि त्रिकालदर्शी है। ಯಾಕೆಂದ್ರೆ ಅವರು ತ್ರಿಕಾಲದರ್ಶಿ ಆಗಿದ್ದಾರೆ. जन्म मरण के चक्र में ना आने के कारण ಜನ್ಮ ಮರಣದ ಚಕ್ರದಲ್ಲಿ ಬರೋದಿಲ್ಲ, ಅದಕ್ಕೋಸ್ಕರ मनुष्य आत्माएं जन्म मरण के चक्र में आती हैं, ಮನುಷ್ಯ ಆತ್ಮಗಳು ಜನನ ಮರಣದ ಚಕ್ರದಲ್ಲಿ ಬರ್ತಾರೆ, इसलिए भूल जाती है। ಅದಕ್ಕೋಸ್ಕರ ಅವ್ರು ಮರ್ತೋಗ್ಬಿಡ್ತಾರೆ. तो वो सत्य का भंडार, ज्ञान का भंडार, ಮತ್ತೆ ಅವರು ಸತ್ಯದ ಭಂಡಾರ, ಜ್ಞಾನದ ಭಂಡಾರ, अखूट ज्ञान का भंडार, ಅವರು ಅಕೂಟ ಜ್ಞಾನದ ಭಂಡಾರ ಆಗಿದ್ದಾರೆ.
वो ऐसे मनुष्य तन में प्रवेश करता है ಅವರು ಆ ಥರ ಮನುಷ್ಯ ತನುವಿನಲ್ಲಿ ಪ್ರವೇಶ ಮಾಡ್ತಾರೆ जो सृष्टि के आदि से लेकर के ಅವರು ಸೃಷ್ಟಿಯ ಆದಿಯಿಂದ अंत तक निश्चय बुद्धि विजयते बनता है। ಸೃಷ್ಟಿಯ ಆದಿಯಿಂದ ಅಂತ್ಯದವರೆಗೂ ಅವರು ನಿಶ್ಚಯ ಬುದ್ಧಿ ಆಗಿರ್ತಾರೆ इस अविनाशी देश भारत खंड में ಈ ಅವಿನಾಶಿ ದೇಶ ಏನಿದೆ ಭಾರತ್ ಖಂಡ ಇದರಲ್ಲಿ इस सच खंड में इतने इतने झूठे आतताई आए विदेशों से ಈ ಸತ್ಯಖಂಡದಲ್ಲಿ ಇಷ್ಟೊಂದು ಸುಳ್ಳು ಆತತಾಯಿಗಳು ಬಂದಿದ್ದಾರೆ ವಿದೇಶಗಳಿಂದ कितने हिंसक आक्रमण किए ಎಷ್ಟೊಂದು ಹಿಂಸಕ ಆಕ್ರಮಣವನ್ನೆಲ್ಲ ಮಾಡಿದ್ದಾರೆ ये दिखाने के लिए कि हम विश्व के बादशाह हैं। ಇದನ್ನ ತೋರಿಸ್ಲಿಕ್ಕೋಸ್ಕರ ನಾವು ವಿಶ್ವದ ಬಾದಶಾಹ ಆಗಿದ್ದೀವಿ ಅಂತ इस दुनिया में हमारा मर्तबा भगवान के समान है। ಈ ಪ್ರಪಂಚದಲ್ಲಿ ನಮ್ಮ ಮಾನ ಸಮ್ಮಾನ ಏನಿದೆ ಇದು ಭಗವಂತನ ತರ ಇದೆ हम ही भगवान ನಾವೇ ಭಗವಂತ ಆಗಿದ್ದೀವಿ हिस्ट्री बताती है उन सारे ही आतताइयों को ಮತ್ತೆ ಹಿಸ್ಟ್ರಿನೇ ಹೇಳುತ್ತೆ ಈ ಎಲ್ಲ ಆತತಾಯಿಗಳನ್ನ भारतवासियों ने भगाए मारा। ಭಾರತವಾಸಿಗಳು ಅವರನ್ನ ಹೊರಗಡೆ ತೆಗೆದ್ಬಿಟ್ರು ಓಡಿಸ್ಬಿಟ್ರು ತಮ್ಮ ದೇಶದಿಂದ सच्चा भागता है या झूठा भागता है ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಮತ್ತೆ ಸತ್ಯ ಯಾರು ಇರ್ತಾರೆ ಅವ್ರು ಓಡುತ್ತಾರಾ ಅಥವಾ ಯಾರು ಸುಳ್ಳಾಗಿರ್ತಾರೆ ಅವ್ರು ಓಡುತ್ತಾರಾ झूठा भागता है। ಯಾರು ಸುಳ್ಳಾಗಿರ್ತಾರೆ ಅವರೇ ಓಡ್ತಾರೆ सत्य अडोल रहता है। ಸತ್ಯ ಯಾವಾಗಲೂ ಅಡೋಲ ಆಗಿರುತ್ತೆ सत्य सर के ऊपर चढ़ करके बोलता है। ಸತ್ಯ ಏನಿದೆ ಅದು ತಲೆ ಮೇಲೆ ಏರ್ಬಿಟ್ಟು ಹೇಳುತ್ತೆ झूठा भाग खड़ा होता है। ಸುಳ್ಳು ಯಾರು ಇರ್ತಾರೆ ಅವ್ರು ಓಡೋಗ್ತಾರೆ तो कौन ताकतवर हुआ? ಮತ್ತೆ ಯಾರು ಶಕ್ತಿಶಾಲಿ ಆದ್ರು सच्चाई ताकतवर हुआ। ಸತ್ಯತೆನೇ ಶಕ್ತಿಶಾಲಿ ಆಯ್ತು उसने ये सच्चाई कहाँ से पाई? ಮತ್ತೆ ಅವರು ಈ ಸತ್ಯತೆಯನ್ನ ಎಲ್ಲಿಂದ ಪಡೆದಿದ್ದಾರೆ भारत ने या भारतवासियों ने? ಭಾರತನೇ ಆಗ್ಲಿ ಅಥವಾ ಭಾರತವಾಸಿಗಳೇ ಆಗ್ಲಿ भगवान जब इस सृष्टि पर आते हैं ಭಗವಂತ ಯಾವಾಗ ಈ ಸೃಷ್ಟಿಯಲ್ಲಿ ಬರ್ತಾರೆ ब्रह्मा के मुख से जो वाणी सुनाते हैं ಬ್ರಹ್ಮ ಮುಖದಿಂದ ಏನ್ ವಾಣಿಯನ್ನ ಹೇಳ್ತಾರೆ उस वाणी की कदर की है। ಅವರು ಆ ವಾಣಿಗೆ ಮಹತ್ವವನ್ನ ಕೊಟ್ಟಿದ್ದಾರೆ उस वाणी के गहराई में गया है। ಅವರು ಆ ವಾಣಿಯ ಆಳದಲ್ಲಿ ಹೋಗಿದ್ದಾರೆ और वो आत्मा है जिसे भगवान आकर के ज्ञान सूर्य के रूप में संसार में स्थापित करते हैं। ಮತ್ತೆ ಆ ಆತ್ಮಗಳನ್ನ ಭಗವಂತ ತಂದೆ ಬಂದ್ಬಿಟ್ಟು ಈ ಪ್ರಪಂಚದಲ್ಲಿ ಜ್ಞಾನ ಸೂರ್ಯನ ರೂಪದಲ್ಲಿ ಅವರನ್ನ ಪ್ರತ್ಯಕ್ಷ ಮಾಡ್ತಾರೆ भक्ति मार्ग में उसे राम कहते हैं। ಭಕ್ತಿ ಮಾರ್ಗದಲ್ಲಿ ಅವರಿಗೆ ರಾಮ ಅಂತ ಹೇಳ್ತಾರೆ काम के आधार पर नाम बनता है। ಕೆಲಸದ ಆಧಾರದಿಂದಾನೇ ಹೆಸರು ಬರುತ್ತೆ राम रम्यते योगिनो यस्मिनीति राम। ರಾಮ ಅಂದ್ರೇನೆ ಏನು ರಮ್ಯತೆ ಯೋಗಿನೋ ಯಸ್ಮಿನಿತಿ ರಾಮ क्योंकि नंबरवार सारी दुनिया राम को पहचानती है। ಯಾಕೆಂದ್ರೆ ನಂಬರ್ ವಾರ್ ಇಡೀ ಪ್ರಪಂಚದಲ್ಲಿರೋರೆಲ್ಲರೂ ರಾಮನ್ನ ಗುರುತಿಸ್ಕೊಂತಾರೆ जो सृष्टि के अंतकाल में शंकर के रूप में प्रत्यक्ष होता है। ಅವರು ಸೃಷ್ಟಿಯ ಅಂತ್ಯಕಾಲದಲ್ಲಿ ಶಂಕರನ ರೂಪದಿಂದ ಪ್ರತ್ಯಕ್ಷ ಆಗ್ತಾರೆ निराकारी यादगार लिंग के रूप में प्रत्यक्ष होता है। ನಿರಾಕಾರಿ ನೆನಪಾರ್ಥ ಏನಿದೆ ಅದು ಲಿಂಗದ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾರೆ
वो लिंग रूप, उसकी ज्यादा से ज्यादा मूर्तियां, ಮತ್ತು ಆ ಲಿಂಗ ಏನಿದೆ ಆ ಲಿಂಗ ರೂಪದ್ದು ಹೆಚ್ಚಿಗಿಂತ ಹೆಚ್ಚು ಮೂರ್ತಿಗಳು सारे संसार की खुदाइयों में मिली। ಇಡೀ ಪ್ರಪಂಚದಲ್ಲೆಲ್ಲ ಭೂಮಿಯನ್ನು ಅಗದಾಗ ಎಲ್ಲ ಕಡೆನೂ ಸಿಕ್ಕಿದೆ. उस आत्मा की सार्वभौम सत्ता है। ಆ ಆತ್ಮಂದು ಸಾರ್ವಭೌಮ ಸತ್ತ ಆಗಿದೆ. इस सृष्टि रूपी रंगमंच पर ಅಂದರೆ ಈ ಸೃಷ್ಟಿ ರೂಪಿ ರಂಗಮಂಚದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಸತ್ತ ಅವ್ರದೇ ಆಗಿದೆ. जैसे ड्रामा के रंगमंच पर हीरो पार्टधारी की सार्वभौम सत्ता होती है। ಯಾವ ರೀತಿ ಡ್ರಾಮಾದ ರಂಗಮಂಚ ಏನಿರುತ್ತೆ ನಾಟಕ ಮಾಡೋದು, ಅದರಲ್ಲಿ ಯಾರು ಹೀರೋ ಪಾಠಧಾರಿ ಆಗಿರ್ತಾರೆ ಅವ್ರದ್ದು ಎಲ್ಲರಿಗಿಂತ ಶ್ರೇಷ್ಠವಾಗಿರುವಂಥ ಸೀಟ್ ಆಗಿರುತ್ತೆ, ಅದು ಸತ್ತ ಆಗಿರುತ್ತೆ ಅಲ್ವಾ, ಅದೇ ಥರ. तो वो हीरो पार्टधारी है। ಮತ್ತು ಅವರು ಸಹ ಹೀರೋ ಪಾತ್ರಧಾರಿ ಆಗಿದ್ದಾರೆ. अव्वल नंबर का हीरा है। ಮೊದಲನೇ ನಂಬರಿನ ವಜ್ರ ಆಗಿದ್ದಾರೆ. जिस हीरे को भारत के पहले पहले मंदिर में, यादगार मंदिर में, ಆ ವಜ್ರವನ್ನ ಭಾರತದ ಮೊಟ್ಟ ಮೊದಲನೇ ದೇವಸ್ಥಾನದಲ್ಲಿ ನೆನಪಾರ್ಥದಲ್ಲಿ सोमनाथ मंदिर में शिव के रूप में प्रतिष्ठित किया गया है। ಸೋಮನಾಥನ ದೇವಸ್ಥಾನದಲ್ಲಿ ಶಿವನ ರೂಪದಲ್ಲಿ ಪ್ರತಿಷ್ಠಿತ ಮಾಡಲಾಗಿತ್ತು. क्योंकि सोमनाथ मंदिर में लिंग के रूप में, ಏಕೆಂದರೆ ಸೋಮನಾಥನ ದೇವಸ್ಥಾನದಲ್ಲಿ ಲಿಂಗದ ರೂಪದಲ್ಲಿ लाल पत्थर दिखाया गया था ಕೆಂಪು ಕಲ್ಲನ್ನು ತೋರಿಸಲಾಗಿತ್ತು. और उसके बीचों बीच वो आत्मा जो हीरो पार्टधारी के रूप में पार्ट बजाती है। ಮತ್ತೆ ಅದರ ಮಧ್ಯದಲ್ಲಿ ಯಾವ ಆತ್ಮ ಹೀರೋ ಪಾತ್ರಧಾರಿಯ ರೂಪದಲ್ಲಿ ಪಾತ್ರವನ್ನ ಮಾಡ್ತಾರೆ, बाप समान निराकारी स्टेज में स्थित हो जाती है। ತಂದೆ ಸಮಾನ ನಿರಾಕಾರಿ ಸ್ಟೇಜ್ನಲ್ಲಿ ಸ್ಥಿತ ಆಗೋಗ್ತಾರೆ. क्योंकि वो अव्वल नंबर धर्म की स्थापना करने वाला बाप है। ಏಕೆಂದರೆ ಅವರು ಮೊದಲನೇ ನಂಬರಿನ ಧರ್ಮವನ್ನ ಸ್ಥಾಪನೆ ಮಾಡುವಂತ ತಂದೆ ಆಗಿದ್ದಾರೆ. जितने भी धर्म पिता इस सृष्टि पर आए, ಎಷ್ಟೇ ಧರ್ಮಪಿತರು ಈ ಸೃಷ್ಟಿಯಲ್ಲಿ ಬರ್ತಾರೆ, वो सब भगवान बाप के घर से डायरेक्ट उतरते हैं। ಅವರೆಲ್ಲರೂ ಭಗವಂತ ತಂದೆಯ ಮನೆಯಿಂದ ಡೈರೆಕ್ಟ್ ಹಿಡಿತಾರೆ. बीज रूप स्टेज में स्थित होते हैं। ಬೀಜರೂಪ ಸ್ಟೇಜ್ನಲ್ಲಿ ಸ್ಥಿತರಾಗ್ತಾರೆ. उनके चेहरे से निराकारी स्टेज झलकती है। ಅವ್ರ ಮುಖದಿಂದ ನಿರಾಕಾರಿ ಸ್ಟೇಜ್ ಕಾಣಿಸ್ತಾ ಇರುತ್ತೆ. बुद्ध के चेहरे को ध्यान से देखो, क्राइस्ट के चेहरे को ध्यान से देखो, ಬುದ್ಧನ ಮುಖವನ್ನ ಗಮನ ಕೊಟ್ಟು ನೋಡಿ, ಕ್ರೈಸ್ಟಿನ ಮುಖವನ್ನ ಗಮನ ಕೊಟ್ಟು ನೋಡಿ, गुरु नानक के चेहरे को ध्यान से देखो, ಗುರುನಾನಕ್ ಅವರ ಮುಖವನ್ನ ಗಮನ ಕೊಟ್ಟು ನೋಡಿ. चेहरा क्या बताता है? ಅವ್ರ ಮುಖ ಏನಂತ ಹೇಳುತ್ತೆ? आंखें चढ़ी हुई हैं, जैसे निराकारी धाम की याद में हो। ಕಣ್ಣುಗಳು ಮೇಲೇರಿರುತ್ತೆ, ಯಾವ ತರ ಅವರು ನಿರಾಕಾರಿ ಧಾಮದ ನೆನಪಿನಲ್ಲಿ ಇರ್ತಾರೆ. वो तो इस मनुष्य सृष्टि के देहधारी धर्म पिता हैं। ಅವರಂತೂ ಈ ಮನುಷ್ಯ ಸೃಷ್ಟಿಯ ದೇಹಧಾರಿ ಧರ್ಮಪಿತರಾಗಿದ್ದಾರೆ, बाप हैं। ತಂದೆ ಆಗಿದ್ದಾರೆ. लेकिन उन बापों का भी कोई बाप है। ಆದ್ರೆ ಆ ತಂದೆಗಳಿಗೂ ಸಹ ಯಾರಾದ್ರೂ ತಂದೆ ಆಗಿದ್ದಾರೆ. इस मनुष्य सृष्टि में
जिसे आदम एडम आदि देव कहा जाता है। ಮತ್ತು ಈ ಮನುಷ್ಯ ಸೃಷ್ಟಿಯಲ್ಲಿ ಆ ಧರ್ಮಪಿತರಿಗೂ ಸಹ ಯಾರಾದರೂ ತಂದೆ ಇದ್ದಾರೆ, ಅವರಿಗೆ ಆದಮ್ ಆಡಮ್ ಅಂತ ಹೇಳಲಾಗುತ್ತೆ. सभी धर्म वाले उस आदि पिता को मानते हैं। ಎಲ್ಲ ಧರ್ಮದವರು ಆ ಆದಿಪಿತನ್ನ ಮಾನ್ಯತೆ ಕೊಡ್ತಾರೆ, आदि पुरुष के रूप में मानते हैं। ಆದಿಪುರುಷನ ರೂಪದಲ್ಲಿ ಅವರಿಗೆ ಮಾನ್ಯತೆಯನ್ನು ಕೊಡ್ತಾರೆ. लेकिन वो इतनी पुरानी बात है, ಆದರೆ ಅದು ಅಷ್ಟು ಹಳೆ ಮಾತಾಗಿದೆ कि उसकी हिस्ट्री को कोई नहीं जानता। ಅದರ ಹಿಸ್ಟ್ರಿಯನ್ನು ಯಾರೂ ತಿಳ್ಕೊಂಡೇ ಇಲ್ಲ, ಯಾರಿಗೂ ಗೊತ್ತೇ ಇಲ್ಲ ಆ ಹಿಸ್ಟ್ರಿ. उस मुकर्रर रथधारी आत्मा के द्वारा ಆ ಮುಖರ ರಥಧಾರಿ ಆತ್ಮನ ಮುಖಾಂತರ भगवान बाप आकर के सारी मनुष्य सृष्टि के आदि मध्य अंत का राज बताते। तो ಆ ಮುಖರ ರಥದ ಮುಖಾಂತರ ಭಗವಂತ ತಂದೆ ಬಂದ್ಬಿಟ್ಟು ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ಹೇಳ್ತಾರೆ. जैसे कृष्ण की आत्मा पुरुषोत्तम संगम युग में ಯಾವ ರೀತಿ ಕೃಷ್ಣನ ಆತ್ಮ ಪುರುಷೋತ್ತಮ ಸಂಗಮ ಯುಗದಲ್ಲಿ ब्रह्मा की मूर्ति का पार्ट बजाती है, ಬ್ರಹ್ಮನ ಮೂರ್ತಿಯ ಪಾತ್ರವನ್ನ ಮಾಡ್ತಾರೆ, स्थापना का ಸ್ಥಾಪನೆಯ ಪಾತ್ರವನ್ನ ಮಾಡ್ತಾರೆ, ब्राह्मण धर्म की स्थापना। ಬ್ರಾಹ್ಮಣ ಧರ್ಮದ ಸ್ಥಾಪನೆ ಮಾಡ್ತಾರೆ. ऐसे ही राम वाली आत्मा कहो, शंकर वाली आत्मा कहो, ಅದೇ ರೀತಿ ರಾಮನ ಆತ್ಮ ಅಂತ ಹೇಳಿ, ಶಂಕರನ ಆತ್ಮ ಅಂತ ಹೇಳಿ, उसके द्वारा ब्राह्मणों की दुनिया में ಅವ್ರ ಮುಖಾಂತರ ಬ್ರಾಹ್ಮಣರ ಪ್ರಪಂಚದಲ್ಲಿ जो ब्रह्मा की गोद को प्यार करने वाले निकले, ಯಾರು ಬ್ರಹ್ಮನ ಮಡಿಲನ್ನ ಪ್ರೀತಿ ಮಾಡುವಂತವ್ರು ತಯಾರಾದ್ರು, गोद को कुख भी कहा जाता है, ಆ ಮಡಿಲಿಗೆ ಕುಕ್ ಅಂತಾನು ಹೇಳಲಾಗುತ್ತೆ, कोख ಕೋಕ್ ಅಂತಾನು ಹೇಳ್ತಾರೆ. कुख वंशावली ब्राह्मण, ಅದಕ್ಕೆ ಅವರಿಗೆ ಹೇಳಲಾಗುತ್ತೆ ಕುಕವಂಶಾವಳಿ ಬ್ರಾಹ್ಮಣರು. देह को महत्व देने वाले, ಅವರು ದೇಹಕ್ಕೆ ಮಹತ್ವವನ್ನು ಕೊಡುವಂತವರಾಗಿದ್ದಾರೆ. ब्रह्मा की देह को ही भगवान समझ बैठते हैं। ಅವರು ಬ್ರಹ್ಮನ ದೇಹಕ್ಕೆ ಭಗವಂತ ಅಂತ ತಿಳ್ಕೊಂಡು ಕುತ್ಕೊಂಡ್ಬಿಡ್ತಾರೆ. जबकि ब्रह्मा के मुख से निकली वाणी में आया है ವಾಸ್ತವದಲ್ಲಿ ಬ್ರಹ್ಮನ ಮುಖದಿಂದ ಬಂದಿರುವಂತ ವಾಣಿಯಲ್ಲೂ ಸಹ ಬಂದಿದೆ, कि आदि में ऐसे ऐसे बच्चे थे ಆದಿಯಲ್ಲಿ ಈ ರೀತಿ ಮಕ್ಕಳಿದ್ರು, जो मम्मा बाबा को भी डायरेक्शन देते थे, ಅವರು ಮಮ್ಮ ಬಾಬನ್ಗೂ ಸಹ ಡೈರೆಕ್ಷನ್ ಕೊಡ್ತಾ ಇದ್ರು, ड्रिल कराते थे। ಡ್ರಿಲ್ ಮಾಡಿಸ್ತಾ ಇದ್ರು. हम समझते थे ये तो बहुत ऊंचा नंबर माला में आवे, ನಾವಂತೂ ತಿಳ್ಕೊಂತಾ ಇದ್ವಿ ಇವರಂತೂ ತುಂಬಾ ಉನ್ನತವಾಗಿರುವಂತ ಮಾಲೆಯಲ್ಲಿ ಬರ್ತಾರೆ ಅಂತ. वो भी गिर गए। ಆದ್ರೆ ಅವರು ಸಹ ಬಿದ್ದೋಗ್ಬಿಟ್ರು. तो बताया है कि राम वाली आत्मा भी फेल हो गई। ಅದಕ್ಕೆ ಮತ್ತೆ ಹೇಳ್ತಾರೆ ರಾಮನ ಆತ್ಮನೂ ಸಹ ಫೇಲ್ ಆಗ್ತಾರೆ ಅಂತ. अब सवाल ये है, ಮತ್ತೆ ಇವಾಗ ಪ್ರಶ್ನೆ ಇದಾಗಿದೆ, वो आत्मा माया के फाइनल पेपर में फेल हो गई ಮತ್ತೆ ಆ ಆತ್ಮ ಮಾಯೆಯ ಫೈನಲ್ ಪೇಪರ್ ಏನಿದೆ ಅದ್ರಲ್ಲಿ ಫೇಲ್ ಆಗೋಗ್ತಾರಾ, या छोटे मोटे एग्जाम में फेल हो गई? ಅಥವಾ ಚಿಕ್ಕ ಪುಟ್ಟ ಎಕ್ಸಾಮ್ ನಲ್ಲಿ ಫೇಲ್ ಆಗ್ತಾರಾ? और माया किसी को छोड़ती है? ಮತ್ತೆ ಮಾಯೆ ಯಾರನ್ನಾದ್ರೂ ಬಿಡುತ್ತಾ? छोड़ती है। ಬಿಡುತ್ತಾ? ಇಲ್ಲ. कहते हैं ब्रह्मा ने 4 बार सृष्टि रची ब्राह्मणों की। ಹೇಳ್ತಾರೆ ಬ್ರಹ್ಮ 4 ಸತಿ ಬ್ರಾಹ್ಮಣರ ಸೃಷ್ಟಿಯನ್ನ ರಚನೆ ಮಾಡಿದ್ರು ಅಂತ. यज्ञ के आदि में सिंध हैदराबाद से जो ब्राह्मणों की सृष्टि रची गई, ಯಜ್ಞದ ಆದಿಯಲ್ಲಿ ಸಿಂಧ್ ಹೈದರಾಬಾದ್ನಿಂದ ಏನು ಬ್ರಾಹ್ಮಣರ ಸೃಷ್ಟಿಯನ್ನ ರಚನೆ ಮಾಡಿದ್ರು, उसके लिए बोला ಮತ್ತೆ ಅದಕ್ಕೋಸ್ಕರ ಹೇಳಿದ್ದಾರೆ
स्थापना के साथ साथ यज्ञ कुंड से विनाश ज्वाला प्रज्वलित हुई। ಅದಕ್ಕೋಸ್ಕರ ಹೇಳಿದ್ದಾರೆ ಏನಂತ, ಸ್ಥಾಪನೆಯ ಜೊತೆ ಜೊತೆಯಲ್ಲಿ ಯಜ್ಞಕುಂಡದಿಂದ ವಿನಾಶ ಜ್ವಾಲೆನೂ ಸಹ ಪ್ರಜ್ವಲಿತ ಆಯಿತು ಅಂತ. निमित्त कौन बने? ಮತ್ತೆ ಅದಕ್ಕೆ ನಿಮಿತ್ತರು ಯಾರಾಗ್ತಾರೆ? ब्रह्मा, बाप और ब्राह्मण बच्चे। ಬ್ರಹ್ಮ, ತಂದೆ ಮತ್ತೆ ಬ್ರಾಹ್ಮಣ ಮಕ್ಕಳು. कौन सा बाप? ಯಾವ ತಂದೆ ಆಗಿದ್ದಾರೆ ಇಲ್ಲಿ? निमित्त साकार को कहा जाता है। ನಿಮಿತ್ತ ಅಂತ ಸಾಕಾರನ್ಗೆ ಹೇಳಲಾಗುತ್ತೆ. कौन सा बाप निमित्त बना? ಮತ್ತೆ ಇಲ್ಲಿ ಯಾವ ತಂದೆ ನಿಮಿತ್ತ ಆಗ್ತಾರೆ? वही जिसके लिए मुरली में कहा राम बाप को कहा जाता है। ಅವರೇ ಆಗಿದ್ದಾರೆ. ಯಾರಿಗೋಸ್ಕರ ಮುರಳಿಯಲ್ಲಿ ಹೇಳಿದ್ದಾರೆ ರಾಮ ಅಂತ ತಂದೆಗೆ ಹೇಳಲಾಗುತ್ತೆ. कृष्ण बच्चे को कहा जाता है। ಕೃಷ್ಣ ಅಂತ ಮಗುವಿಗೆ ಹೇಳಲಾಗುತ್ತೆ. वही राम वाली आत्मा ಅದೇ ರಾಮನ ಆತ್ಮ, जिसके लिए बोला राम फेल हो गया। ಅವರಿಗೋಸ್ಕರ ಹೇಳಿದ್ದಾರೆ ರಾಮ ಫೇಲ್ ಆಗ್ಬಿಟ್ರು ಅಂತ. छोटे मोटे एग्जाम में ಚಿಕ್ಕ ಪುಟ್ಟ ಎಕ್ಸಾಮ್ನಲ್ಲಿ ಫೇಲ್ ಆಗೋಗ್ತಾರೆ. तो जो बच्चा फेल हो गया, ಮತ್ತೆ ಯಾವ ಮಗು ಫೇಲ್ ಆಗೋಗ್ತಾರೆ? बाप कहते हैं जब बीज ही फेल हो गया ಮತ್ತೆ ತಂದೆ ಹೇಳ್ತಾರೆ ಯಾವಾಗ ಬೀಜನೇ ಫೇಲ್ ಆಗೋಗ್ಬಿಡ್ತು तो बीज के साथ सारा झाड़ रह जाएगा। ಮತ್ತೆ ಬೀಜದ ಜೊತೆಯಲ್ಲಿ ಇಡೀ ವೃಕ್ಷ ಉಳ್ಕೊಂಡ್ಬಿಡುತ್ತಾ? है एक दिन ऐसा आता है ಒಂದು ದಿನ ಈ ತರನೂ ಬರುತ್ತೆ, सारा झाड़ सूख जाता है। ಇಡೀ ವೃಕ್ಷನೇ ಒಣಗೋಗ್ಬಿಡುತ್ತೆ. तो सिंध हैदराबाद में जो स्थापना हुई थी, ಮತ್ತೆ ಆ ಸಿಂಧ್ ಹೈದರಾಬಾದ್ ನಲ್ಲಿ ಏನ್ ಸ್ಥಾಪನೆ ಆಗಿತ್ತು वो सन 47 तक आते आते वो ब्राह्मण लोप हो गए। ಮತ್ತೆ ಆ 47ನೇ ಇಸ್ವಿ ಬರ್ತಾ ಬರ್ತಾ ಬ್ರಾಹ್ಮಣರ ಪ್ರಪಂಚನೂ ಲೋಪ ಆಗೋಗ್ಬಿಡುತ್ತೆ. जो राम वाली आत्मा के फॉलोअर्स थे, ಯಾರು ರಾಮನ ಆತ್ಮನ ಫಾಲೋವರ್ಸ್ಗಳಾಗಿದ್ರು, ज्ञान सूर्य के फॉलोअर्स थे, ಜ್ಞಾನ ಸೂರ್ಯನ ಫಾಲೋವರ್ಸ್ ಆಗಿದ್ರು, जो गीता में भी कहा है ಅವರಿಗೋಸ್ಕರ ಗೀತೆಯಲ್ಲೂ ಸಹ ಹೇಳಿದ್ದಾರೆ भगवान बाप जब आते हैं ಭಗವಂತ ತಂದೆ ಯಾವಾಗ ಬರ್ತಾರೆ तो पहले पहले किसको ज्ञान देते हैं? ಅವಾಗ ಅವರು ಮೊಟ್ಟ ಮೊದಲು ಯಾರಿಗೆ ಜ್ಞಾನವನ್ನ ಕೊಡ್ತಾರೆ? सूर्य को ज्ञान देते हैं। ಸೂರ್ಯನಿಗೆ ಜ್ಞಾನವನ್ನ ಕೊಡ್ತಾರೆ. वो आत्मा ज्ञान सूर्य के मानिंद है। ಆ ಆತ್ಮ ಜ್ಞಾನ ಸೂರ್ಯದ ಉದಾಹರಣೆ ಆಗಿದ್ದಾರೆ. जो मम्मा बाबा को भी ड्रिल कराती थी, ಅವರು ಮಮ್ಮ ಬಾಬನ್ಗೂ ಸಹ ಡ್ರಿಲ್ ಮಾಡಿಸ್ತಾ ಇದ್ರು. ज्ञान चंद्रमा ब्रह्मा भी उससे ज्ञान की रोशनी लेता है। ಜ್ಞಾನ ಚಂದ್ರಮ ಬ್ರಹ್ಮನು ಸಹ ಅವರಿಂದ ಜ್ಞಾನದ ಪ್ರಕಾಶವನ್ನ ತಗೊಂತಾರೆ. नहीं तो ब्रह्मा को अपने साक्षात्कारों का ही पता नहीं चला। ಇಲ್ಲದಿದ್ರೆ ಬ್ರಹ್ಮನ್ಗಂತೂ ತಮ್ಮ ಸಾಕ್ಷಾತ್ಕಾರಗಳ ಬಗ್ಗೆನೂ ಸಹ ಗೊತ್ತಿರೋದಿಲ್ಲ. अंत में आखिरी भागीदार के पास जाना पड़ा। ಅಂತ್ಯದಲ್ಲಿ ಕೊನೆಯಲ್ಲಿ ಅವರಿಗೆ ಭಾಗಿದಾರನ ಹತ್ರನೇ ಹೋಗ್ಬೇಕಾಗತ್ತೆ. वो लौकिक दुनिया का भी भागीदार ಅವರು ಲೌಕಿಕ ಪ್ರಪಂಚಕ್ಕೂ ಸಹ ಭಾಗಿದಾರ ಆಗಿದ್ದಾರೆ. और अलौकिक दुनिया में भी भागीदार है। ಮತ್ತೆ ಅಲೌಕಿಕ ಪ್ರಪಂಚದಲ್ಲೂ ಸಹ ಅವರು ಭಾಗಿದಾರ ಆಗಿದ್ದಾರೆ. इसलिए भारत में भगवान के रूप में राम कृष्ण का नाम वाला है। ಅದಕ್ಕೋಸ್ಕರ ಭಾರತದಲ್ಲಿ ಭಗವಂತನ ರೂಪದಲ್ಲಿ ರಾಮಕೃಷ್ಣನ ಹೆಸರೇ ಪ್ರಸಿದ್ಧಿಯಾಗಿದೆ. तो राम वाली आत्मा ಮತ್ತೆ ಆ ರಾಮನ ಆತ್ಮ जो मुकर्रर रथ धारण करती है, ಯಾರು ಮುಖರ ರಥವನ್ನ ಧಾರಣೆ ಮಾಡ್ಕೊಂತಾರೆ, वो सन 76 में
जो आदि में ज्ञान का बीज डालने के निमित्त बनती है ब्रह्मा में, ಅವರು 76ನೇ ಇಸ್ವಿಯಲ್ಲಿ ಯಾವಾಗ ಆದಿಯಲ್ಲಿ ಜ್ಞಾನದ ಬೀಜವನ್ನು ಹಾಕಲಿಕ್ಕೆ ನಿಮಿತ್ತರಾಗ್ತಾರೆ ಬ್ರಹ್ಮನಲ್ಲಿ, साक्षात्कारों का क्लैरिफिकेशन देकर ಬ್ರಹ್ಮ ಬಾಬನ್ಗೆ ಸಾಕ್ಷಾತ್ಕಾರಗಳ ಕ್ಲಾರಿಫಿಕೇಶನ್ ಅನ್ನು ಕೊಟ್ಬಿಟ್ಟು वही आत्मा सन 76 में प्रत्यक्ष हो जाती है ಅದೇ ಆತ್ಮ 76ನೇ ಇಸ್ವಿಯಲ್ಲಿ ಪ್ರತ್ಯಕ್ಷ ಆಗೋಗ್ತಾರೆ ब्राह्मणों की दुनिया में, ಬ್ರಾಹ್ಮಣರ ಪ್ರಪಂಚದಲ್ಲಿ प्रत्यक्षता रूपी जन्म लेती है। ಪ್ರತ್ಯಕ್ಷ ರೂಪಿ ಜನ್ಮವನ್ನ ತಗೊಂತಾರೆ। तो राम बाप का जन्म होता है, ಮತ್ತೆ ರಾಮ ತಂದೆಯ ಜನ್ಮ ಆಗುತ್ತೆ, मनुष्य सृष्टि के बाप का जन्म होता है। ಮನುಷ್ಯ ಸೃಷ್ಟಿಯ ತಂದೆಯ ಜನ್ಮ ಆಗುತ್ತೆ। आत्माओं के बाप की प्रत्यक्षता ಆತ್ಮಗಳ ತಂದೆ ಯಾರಿದ್ದಾರೆ ಅವ್ರ ಪ್ರತ್ಯಕ್ಷತೆ नहीं होती है। ಆಗೋದಿಲ್ಲ। अभी भी आत्माओं के बाप की प्रत्यक्षता नहीं हुई है। ಇವಾಗೂ ಸಹ ಆತ್ಮಗಳ ತಂದೆಯ ಪ್ರತ್ಯಕ್ಷತೆ ಆಗಿಲ್ಲ। उसकी निशानी है, ಅದ್ರ ಗುರುತೆ ಏನಾಗಿದೆ? गायन है। ಗಾಯನೆ ಆಗಿದೆ कि भगवान आते हैं तो राजा जनक को 1 सेकंड में जीवन मुक्ति देते हैं। ಯಾವಾಗ ಭಗವಂತ ತಂದೆ ಬರ್ತಾರೆ ಆವಾಗ 1 ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿಯನ್ನ ಕೊಡ್ತಾರೆ ರಾಜ ಜನಕನ್ಗೆ। भगवान बाप आते हैं इस सृष्टि पर ಯಾವಾಗ ಭಗವಂತ ತಂದೆ ಬರ್ತಾರೆ ಈ ಸೃಷ್ಟಿಯಲ್ಲಿ प्रत्यक्षता रूपी जन्म लेकर के, ಪ್ರತ್ಯಕ್ಷ ರೂಪಿ ಜನ್ಮವನ್ನ ತಗೊಂಡ್ಬಿಟ್ಟು ಬರ್ತಾರೆ, तो धक से राजधानी स्थापन कर देते हैं। ಅವಾಗ ತಕ್ಷಣ 1 ಸೆಕೆಂಡ್ ನಲ್ಲಿ ರಾಜಧಾನಿಯನ್ನ ಸ್ಥಾಪನೆ ಮಾಡಿಬಿಡ್ತಾರೆ। ಓಂ ಶಾಂತಿ। ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 2294 ತಿರುಪತಿ ಆಂಧ್ರ ಪ್ರದೇಶ। ಮುರಳಿ ತಾರೀಕಾಗಿತ್ತು 3/11/1966। ನುಡಿಸಿರುವಂಥ ತಾರೀಖು 20/1/2017।